ಯಾರೆಲ್ಲ ಘಾಟಿಯಲ್ಲಿ ಡ್ರೈವ್ ಮಾಡ್ಕೊಂಡು ಬರ್ತೀರಾ, ಸೊ ಕೀಪ್ ಡಿಸ್ಟೆನ್ಸ್. ಇಟ್ಸ್ ಅ ಸ್ಕೇರಿಯಸ್ಟ್ ಪ್ಲೇಸ್ ಇನ್ ಕರ್ನಾಟಕ. ಇಲ್ಲೇನಾದ್ರೂ ಟೀ ಕುಡಿದು ಹೋಗ್ಬೇಕು. ಚಾ ಇದೆಯಾ? ಚಾ ಕೊಡಿ. ಪೋಲೋ ನೋಡಿದ್ದೀರಾ? ಪೋಲೋ. ಸೊ ಲಾಟ್ ಆಫ್ ಮೆಮರೀಸ್. ಇವಾಗಲ್ಲ, ಚಾಕ್ಲೇಟ್ ತಿನ್ನಕ್ಕೇನೋ ಮುಂತಾರಲ್ಲ. ಬೋಟಲ್ಲಿ ತಂದಾದ್ಮೇಲೆ ಅದಕ್ಕೆ ಐಸ್ ಹಾಕ್ಬೇಕು. ಹಾಯ್, ಹಲೋ, ನಮಸ್ಕಾರ ಕರ್ನಾಟಕ, ನಮಸ್ಕಾರ ಬೆಂಗಳೂರು, ನಮಸ್ಕಾರ ಮಂಗಳೂರು. ಸೊ ಇವತ್ತು ಬೆಳಗ್ಗಿನ ಮುಂಜಾನೆ 4:00 ಈ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 2ನೇ ದಿವಸ ಇವತ್ತು. ಸೊ ಯಾಕೆ 4:00 ಮಾಡ್ತಾ ಇದ್ದೀನಿ ಅಂದರೆ, ಇವತ್ತು ನಾನು ಹೋಗ್ತಾ ಇದ್ದೀನಿ, ಹಾಸನಾಗೆ ಹೋಗ್ತಾ ಇದ್ದೀನಿ. ಸೊ ಅದಕ್ಕೆ ಅರ್ಲಿ ಮಾರ್ನಿಂಗ್ ಹೋಗ್ತಾ ಇದ್ದೀನಿ, ಯಾಕಂದರೆ ಇವತ್ತೇ ರಿಟರ್ನ್ ಆಗಬೇಕು. ಸೊ ಅದಕ್ಕೋಸ್ಕರ ಅರ್ಲಿ ಮಾರ್ನಿಂಗ್ ಹೋಗ್ತಾ ಇದ್ದೀನಿ. ಸೊ ಇವಾಗ ಬ್ರೇಕ್ಫಾಸ್ಟು ಮಾಡಿಲ್ಲ, ಟೀನೂ ಕುಡಿದಿಲ್ಲ, ಫ್ರೆಶ್ ಅಪ್ ಆಗಿ ಹೊರಡ್ತಾ ಇದ್ದೀನಿ. ಕಾರ್ ಒಳಗಡೆಯಿಂದ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಹೋಗಿ ನನ್ನ ಬ್ರದರ್ನ ಪಿಕ್ ಮಾಡಬೇಕು. ಸೊ ಪಿಕ್ ಮಾಡಿ ನಾವು ಹೊರಡುವ ಹಾಸನಾಗೆ. ಸೊ ಸ್ವಲ್ಪ ಪರ್ಚೇಸಿಂಗ್ ಇತ್ತು, ಆ ಪರ್ಚೇಸಿಂಗ್ ಎಲ್ಲ ಮಾಡಿಬಿಟ್ಟು ಬರುವ. ಆ್ಯಂಡ್ ಲೆಟ್ಸ್ ಗೋ, ನನ್ನ ಬ್ರದರ್ನ ಪಿಕ್ ಮಾಡುವ. ಸೊ ಗೈಸ್, ಏನು ಗೊತ್ತಾ, ನಾವಿರೋದು ಮಂಗಳೂರಲ್ಲಿ. ಸೊ ಮಂಗಳೂರು ಯಾವುದಕ್ಕೆ ಫೇಮಸ್ ಅಂದರೆ ಮೀನಿಗೆ ಫೇಮಸ್ಸು. ಸೊ ನೋಡಿ, ಮುಂಜಾನೆ ಮೀನಿಗೋಸ್ಕರ ಮಂಗಳೂರು ಏನು ಹೇಳ್ತೀವಿ, ಪೋರ್ಟ್ ದಕ್ಕೆ ಅಂತ ಹೇಳ್ತೀವಿ, ಮೀನು ಮಾರ್ಕೆಟು ದಕ್ಕೆ ಅಂತ ಹೇಳ್ತೀವಿ. ಸೊ ಅಲ್ಲಿಗೆ ಹೋಗ್ತಾ ಇದೆ ನೋಡಿ, ಐಸ್ ಹೋಗ್ತಾ ಇದೆ ನೋಡಿ. ಸೊ ಬೆಳಿಗ್ಗೆ ಐಸ್ ಹೋಗ್ತಾ ಇದೆ, ಫುಲ್ಲು ಹುಡಿ ಐಸು. ಹುಡಿ ಐಸ್ ಏನಕ್ಕೆ ಅಂದರೆ, ಈ ಮೀನು ಪ್ಯಾಕ್ ಮಾಡುವಾಗ ಅದು ಮೀನನ್ನು ಬೋಟಲ್ಲಿ ತರ್ತಾರಲ್ವ, ಬೋಟಲ್ಲಿ ತಂದಾದ್ಮೇಲೆ ಅದಕ್ಕೆ ಐಸ್ ಹಾಕಬೇಕು. ಸೊ ಇವಾಗ ಪ್ಯಾಕ್ ಮಾಡಿ ಕಳಿಸೋದಾದ್ರೂ ಐಸ್ ಹಾಕ್ತಾರೆ. ಸೊ ಪ್ರತಿಯೊಂದು ಈ ಬಕೆಟಲ್ಲಿ ಮೀನು ತುಂಬಿಸ್ಬೇಕಾದ್ರೆ ಐಸ್ ಹಾಕಿ ತುಂಬಿಸ್ತಾರೆ. ಸೊ ಅದಕ್ಕೋಸ್ಕರ ಹುಡಿ ಐಸು. ಸೊ ನೋಡಿದ್ರಲ್ವ, ಜನ ಮಂಗಳೂರಲ್ಲಿ ಬೆಂಗಳೂರು ಥರ ಅಲ್ಲ, ಬೇರೆ ಊರ ಥರ ಅಲ್ಲ, ತುಂಬ ಬೇಗ ಹೇಳ್ತಾರೆ. ಕರಾವಳಿ ಭಾಗದಲ್ಲಿ ಎಲ್ಲ ತುಂಬ ಬೇಗ ಹೇಳ್ತಾರೆ ಜನ. ಸೊ ಇದಕ್ಕಿಂತ ಬೇಗನೂ ತರಕಾರಿಯವರು ಎದ್ದು ಹೋಗ್ತಾರೆ. ಸೊ ಇಲ್ಲೆಲ್ಲ ಸೊ ಬೇರೆ ಊರಲ್ಲಿ ಹೋಗ್ತಾರೆ, ಬಟ್ ಈ ಥರ ಮಂಗಳೂರಲ್ಲಿ ಮೀನುಗಾರರು ತುಂಬ ಬೇಗ ಎದ್ದು ಹೋಗ್ತಾರೆ. ಮಾರ್ಕೆಟಿಗಾಗಲಿ, ದಕ್ಕೆಗಾಗಲಿ, ಕಡಲ ಬದಿಗಾಗಲಿ ತುಂಬ ಬೇಗ ಹೋಗಿ ಫುಲ್ಲು ರೆಡಿ ಮಾಡ್ತಾರೆ. ಇವಾಗ ಅಲ್ಲಿಗೆ ಹೋದರೆ ತುಂಬ ರಶ್ ಇರುತ್ತೆ, ಪ್ರತಿಯೊಂದು ಕಡೆಯಿಂದ ವಾಹನ ಬಂದಿರುತ್ತೆ. ಬಟ್ ಇವಾಗ ನಾನು ಆ ಕಡೆ ಹೋಗ್ಲಿಕ್ಕೆ ಆಗಲ್ಲ. ನನ್ನ ಬ್ರದರ್ನ ಪಿಕ್ ಮಾಡಿ ನಾವು ಹಿಂದೆ ಹೋಗಬೇಕು. ಸೊ ಮ್ಯಾಂಗ್ಳೂರ್ ಟು ಹಾಸನ್ ವಯಾ ಬ್ಯಾಂಗ್ಳೂರ್ ರೋಡು. ಸೊ ಆ ಕಡೆ ಹೋಗಬೇಕು, ಬಂದ ದಾರಿಯಲ್ಲೇ ಹಿಂದೆ ಹೋಗಬೇಕು. ಸೊ ಒಂದ್ಸಲ ನಾನು ಹೋಗ್ತೀನಿ. ಸೊ ದಕ್ಕೆ ಹೆಂಗಿರುತ್ತೆ, ಪೋರ್ಟ್ ಹೆಂಗಿರುತ್ತೆ ಮಂಗಳೂರಲ್ಲಿ, ಅದನ್ನೆಲ್ಲ ತೋರಿಸ್ತೀನಿ. ಸೊ ಕೀಪ್ ವೈಟಿಂಗ್, ಬ್ಲಾಗ್ಸ್ ನೋಡ್ತಾ ಇರಿ ಡೈಲಿ. ಸೊ ನಾನು ತೋರಿಸ್ತೀನಿ. ಆ್ಯಕ್ಚುಲಿ ಗೈಸ್, ಇವಾಗ ನನಗೆ ಸಿಕ್ಕಾಪಟ್ಟೆ ನಿದ್ದೆ ಬರ್ತಾ ಇದೆ. ಸೊ ನಿದ್ದೆ ಮಾಡಿಲ್ಲ ಅಂದರೆ ನನ್ನ ಮೂಡ್ ಆಫ್ ಆಗೋಗುತ್ತೆ. ಸೊ ನಾನೊಂದು ಕೆಲಸ ಮಾಡ್ತೀನಿ, ಡ್ರೈವಿಂಗ್ ಸೀಟಿಂದ ಪಕ್ಕಕ್ಕೆ ಹೋಗಿ ನಿದ್ದೆ ಮಾಡ್ತೀನಿ. ಸೊ ನಿದ್ದೆ ಮಾಡಿ ಎದ್ದೇಳುವ. ಲೆಟ್ಸಿ. ತುಂಬ ಬೇಗ ಎದ್ಬಿಟ್ಟಿದ್ದೀನಿ. ನಾನು ಬರುವಾಗಂತೂ ಲೇಟ್ ಆಯಿತು ನೈಟ್. ಸೊ ಇವಾಗ ಬೇಗ ಕೂಡ ಎದ್ಬಿಟ್ಟಿದ್ದೀನಿ. ನಿದ್ದೆ ಮಾಡಿಲ್ಲ ಅಂದರೆ ತಲೆ ಸರಿ ಇರಲ್ಲ. ಈ ತಲೆ ನೋವು ಆಗ್ತಾಯಿದೆ ಇವಾಗ ಆಲ್ರೆಡಿ. ಸೊ ಕರೆಕ್ಟ್ ನಿದ್ದೆ ಮಾಡುವ. ಸ್ವಲ್ಪ ಹೊತ್ತು ನಿದ್ದೆ ಮಾಡಿ ಎದ್ದೆ, ಯಾಕಂದರೆ ನಿದ್ದೆ ಮಾಡಲಿಕ್ಕೇ ಆಗಿಲ್ಲ. ಸಾಂಗಲ್ಲಿತ್ತಲ್ಲ, ಸೊ ನಿದ್ದೆ ಮಾಡಲಿಕ್ಕೆ ಆಗಿಲ್ಲ. ಸೊ ನಾನು ಇವಾಗ ಸದ್ಯಕ್ಕೆ ಗುಂಡ್ಯ ಹತ್ರ ಇದ್ದೀನಿ, ಗುಂಡ್ಯ ಅರಣ್ಯ ಹತ್ರ. ಸೊ ಸ್ವಲ್ಪ ಇಲ್ಲೇನಾದರೂ ಟೀ ಕುಡಿದು ಹೋಗಬೇಕು. ಚಾ ಇದೆಯಾ? ಚಾ ಕೊಡಿ. ಎಲ್ಲಿದ್ದಾರೆ? ಸೊ ಅಂಗಡಿಗೆ ಬಂದಿದ್ದೇನೆ, ಅಂಗಡಿ ಓನರೇ ಇಲ್ಲ. ಸೊ ಬಂದ ತಕ್ಷಣ ಟೀ ಕುಡಿದು ಹೋಗು. ಈ ಥರದ್ದು ಆಲ್ಪೆನ್ಲಿಬೆ ಚಾಕ್ಲೇಟ್ ಇನ್ನೊಂದು ಬರ್ತಾಯಿತ್ತು. ನಾವು ಸಣ್ಣ ಇರುವಾಗ ಅದನ್ನು ತಿಂತಾಯಿದ್ವಿ. ಸೊ ಪಲ್ಸ್ ನೋಡಿ, ಪಲ್ಸ್ ಇದೆಲ್ಲ ರೀಸೆಂಟಾಗಿ ಬಂದಿರೋದು. ಸೊ ಇಲ್ಲಿದೆ ನೋಡಿ, ಈ ಆಲ್ಪೆನ್ಲಿಬೆ ಚಾಕ್ಲೇಟ್ ಇದೆಯಲ್ಲ ಗೈಸ್, ಇದು ನಾವು ಸಣ್ಣವರು ಇರಬೇಕಾದ್ರೆ ತಿಂತಾಯಿದ್ವಿ.
ನಮ್ಮ ತಂದೆ ತಂದು ಕೊಡ್ತಾಯಿದ್ರು ನಮಗೆ. ಸೊ ಇದೆಲ್ಲ ಮೆಮೊರೀಸ್ ಗೈಸ್. ಹೆಲ್ಪ್ ಆ್ಯಂಡ್ ಲಿವ್ ತಿಂತಾಯಿದ್ವಿ. ಮತ್ತೊಂದು ನೆಸ್ಟ್ಲಿ ಅವ್ರದ್ದೊಂದು ಬರ್ತಾಯಿತ್ತು, ಸೊ ಅದು ಒಳ್ಳೆಯದಾಗ್ತಿತ್ತು. ಆ್ಯಂಡ್ ನಮ್ಮ ಕಡೆ ಗ್ರೀನ್ ಆ್ಯಪಲ್ ಅಂತ ಚಾಕ್ಲೇಟ್ ಬರ್ತಾಯಿತ್ತು, ಗ್ರೀನ್ ಆ್ಯಪಲ್ ಅಂತ. ಅದು ತುಂಬ ಸಖತ್ತಾಗ್ತಿತ್ತು. ಸ್ಕೂಲಿಗೆ ಹೋಗ್ಬೇಕಾದ್ರೆ ನಾವು ತೊಗೊಂಡು ಹೋಗ್ತಾಯಿದ್ವಿ. ಸೊ ಅದನ್ನು ತಿನ್ನೋದ್ರಲ್ಲಿರೋ ಮಜಾನೇ ಬೇರೆ ಗೈಸ್. ಸೊ ಲಾಟ್ ಆಫ್ ಮೆಮರೀಸ್. ಇವಾಗಲ್ಲ ಚಾಕ್ಲೇಟ್ ತಿನ್ನೋಕ್ಕೇನೋ ಮನಸ್ಸಾಗಲ್ಲ, ಹಾಗಾಗಿದೆ ಲೈಫು. ಈ ಪೋಲೋ ನೋಡಿದ್ದೀರಾ? ಪೋಲೋ, ಸೊ ಈ ಥರದ್ದು ಪೋಲೋ ಮುಂಚೆ ನಾವು ಸಣ್ಣವ್ರು ಇರಬೇಕಾದ್ರೆ ₹1 ಕೊಟ್ಟರೆ ಒಂದು ರಾಶಿ ಸಿಗ್ತಾಯಿತ್ತು. ₹1. ಇವಾಗ ಒಂದು ಪ್ಯಾಕೆಟಿಗೆ ಎಷ್ಟು ಇರ್ಬೋದು, ಒಂದು ₹30 ಎಲ್ಲ ಇರ್ಬೋದು. ನಾವು ಸಣ್ಣವ್ರು ಇರಬೇಕಾದ್ರೆ ₹1 ಕೊಟ್ಟರೆ ತುಂಬ ರಾಶಿ ಸಿಗುತ್ತೆ. ನಾವು 8 ಆಣೆ 4 ಆಣೆ ಕೊಟ್ಟು ತಿಂತಾಯಿದ್ವಿ, ಮಜಾ ಬೇರೆ. ಟೂರಿಸ್ಟ್ ಜಾಸ್ತಿ ಅದ ಕೆಲವು ಹೋಟೆಲ್ ತಗೊಳ್ಳೋಕೆ ಸಕ್ಕರೆ ಜಾಸ್ತಿ ಅದು. ಏನು ಅಲ್ಪ ಮುರಾಣಿ ಅಲ್ಪ ಬರ್ತೆ, ಅಲ್ಪ ಭಯಂಕರ ಶುಗರ್. ಕೆಲವು ಪಾಡು ಹೇಳ್ತಾರೆ, ಈ ಟೂರಿಸ್ಟ್ ಎಲ್ಲ ಪಾಡು ಕೇನು. ಸೊ ಗೈಸ್, ನಮ್ಮ ಟೀ ಸಿಕ್ತು. ಸ್ವಲ್ಪ ಲೈಟಲ್ಲಿ ಟೀ ಕುಡಿಬೇಕು, ಏನಾಗಲ್ಲ. ಸೊ ಇವತ್ತೇನು ಕುಡ್ದಿಲ್ಲಲ್ಲ, ನನ್ನ ಮಾರ್ನಿಂಗ್ ರುಟೀನ್ ಏನು ಫಾಲೋ ಮಾಡಿಲ್ಲ. ಸೊ ಅದಕ್ಕೋಸ್ಕರ ಇವಾಗ ಒಂದು ಟೀ ಕುಡಿತಾ ಇದ್ದೀನಿ. ಸೊ ಮತ್ತೆ ನೋಡುವ ಏನೆಲ್ಲ ಆಗುತ್ತೆ ಅಂತ. ಎಷ್ಟಾಯ್ತು? 115. ಸೊ ಗೈಸ್, ಟೀ ಕುಡ್ದಾಯ್ತು. ಸೊ ಗುಂಡಿ ಅರಣ್ಯದ ಸ್ಟೋರಿ ನಾನು ನಿಮಗೆ ಆಲ್ರೆಡಿ ಹೇಳಿದ್ದೀನಿ ಅನಿಸುತ್ತೆ. ಸೊ ಗುಂಡಿ ಅರಣ್ಯದ ಸ್ಟೋರಿ ನಾನು ಆಲ್ರೆಡಿ ಹಳೆಯ ವ್ಲಾಗಲ್ಲಿ ಹೇಳಿದ್ದೀನಿ. ಸೊ ಇಟ್ಸ್ ಅ ಸ್ಕೇರಿಯೆಸ್ಟ್ ಪ್ಲೇಸ್ ಇನ್ ಕರ್ನಾಟಕ. ಬೇಗ ಹೋಯಿಲ್ಲ. ಯಾರೆಲ್ಲ ಘಾಟಿಯಲ್ಲಿ ಡ್ರೈವ್ ಮಾಡ್ಕೊಂಡು ಬರ್ತೀರಾ, ಹೊಸ ಡ್ರೈವರ್ಸ್, ಯೂತ್ಸ್ಗಳು ಜೋಶಲ್ಲಿ ಬರ್ತೀರಾ, ಸೊ ಜಾಗರೂಕತೆಯಿಂದ ಡ್ರೈವ್ ಮಾಡಿ. ಯಾಕಂದರೆ ಕೆಲವೊಂದು ಹೆವಿ ವೆಯ್ಟ್ ವೆಹಿಕಲ್ಸ್ ಎಲ್ಲ ಇರುತ್ತಲ್ಲ, 12 ವೀಲ್ಸ್ 14 ವೀಲ್ಸ್ 16 ವೀಲ್ಸ್ ಎಲ್ಲ. ಸೊ ಅದು ಘಾಟಿ ಹತ್ತಬೇಕಾದ್ರೆ ಸ್ಲೋ ಆಗೇ ಹತ್ತುತ್ತೆ. ಸೊ ಕೆಲವೊಂದು ಸಲ ಹತ್ತಕ್ಕೂ ಕೆಲವೊಂದು ವೆಹಿಕಲ್ ಸಾಧ್ಯ ಆಗಲ್ಲ, ನಡುವಲ್ಲಿ ಸ್ಟಾಪ್ ಮಾಡ್ತಾರೆ, ಇಲ್ಲಾಂದರೆ ಹಿಂದೆ ಬರ್ಬೋದು. ಸೊ ಕೀಪ್ ಡಿಸ್ಟೆನ್ಸ್. ಡ್ರೈವ್ ಮಾಡಬೇಕಾದ್ರೆ ಜಾಗರೂಕತೆಯಿಂದ ಮಾಡಿ. ಸೊ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯು. ನೀವು ಮನೆಗೆ ಚೆನ್ನಾಗಿ ತಲುಪ್ಬೋದು. ಸೊ ಎದುರಿರೋರು ಹೆಂಗೆ ಬರ್ತಾರಂತ ಗೊತ್ತಿಲ್ಲ. ಸೊ ಜಾಗರೂಕತೆಯಿಂದ ಡ್ರೈವ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಗೈಸ್, ನಿನ್ನೆ ರಾತ್ರಿ ಹಾಸನಿಂದ ಬರುವಾಗ ತುಂಬ ಲೇಟ್ ಆಯಿತು. ಸೊ ನಾ ಹೋಗಿರೋ ಕೆಲಸ ಎಲ್ಲ ಸಖತ್ತಾಗಿ ಆಯಿತು, ಮುಗೀತು. ಸೊ ಬಟ್ ತುಂಬ ಜಾಸ್ತಿ ವ್ಲಾಗ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ನಾನು ಡ್ರೈವಲ್ಲಿದ್ದೆ. ಸೊ ಡ್ರೈವಿಂಗಲ್ಲಿರಬೇಕಾದ್ರೆ ಫೋನ್ ಯೂಸ್ ಮಾಡಲಿಕ್ಕೆ ಬೇಡ ನನಗೆ, ಬಿಕಾಸ್ ನಮ್ಮ ಸೇಫ್ಟಿನೂ ಮುಖ್ಯ, ಆಮೇಲೆ ವ್ಲಾಗ್. ಸೊ ಅಲ್ಲಿ ಸ್ಪೆಂಡ್ ಮಾಡಿದ ಟೈಮಲ್ಲಿ ಕೆಲವೊಂದು ತುಂಬ ಕೆಲಸ ಇತ್ತು. ಸೊ ಆವಾಗ ಬ್ಯುಸಿಯಾಗಿದ್ದೆ, ಬ್ಲಾಗ್ ಮಾಡೋಕ್ಕಾಗಿಲ್ಲ. ಸೊ ಏನಂತಲ್ಲ, ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ಗೊತ್ತಾಗುತ್ತೆ ನಿಮಗೆ. ಸೊ ಕೀಪ್ ಸಪೋರ್ಟಿಂಗ್, ಬ್ಲಾಗ್ಸ್ ನೋಡ್ತಾ ಇರಿ. ನಾನು ನಿಮಗೆ ಏನೆಲ್ಲ ಇರುತ್ತೆ ಅದನ್ನೆಲ್ಲ ನಾನು ನಿಮಗೆ ಹೇಳ್ತೀನಿ. ಸೊ ಇವಾಗ ಬ್ಲಾಗ್ ಎಂಡ್ ಮಾಡೋಕ್ಕೆ ಮರೆತುಬಿಟ್ಟೆ ನೈಟಲ್ಲಿ. ಸೊ ಬ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ಬ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಡೋಂಟ್ ಫಾರ್ಗೆಟ್ ಟು ಪ್ರೆಸ್ ದ ಬೆಲ್ ಐಕನ್ ಪ್ರೆಸ್ ಮಾಡಿ. ಸೊ ನಿಮ್ಮ ಫ್ರೆಂಡ್ಸಿಗೆ ಎಲ್ರಿಗೂ ಶೇರ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಯಾಕಂದರೆ ನಿಮಗೆ ನನ್ನ ಬ್ಲಾಗ್ ಫಸ್ಟಿಗೆ ಸಜೆಸ್ಟ್ ಆಗುತ್ತೆ. ಕೀಪ್ ಸಪೋರ್ಟಿಂಗ್ ಕನ್ನಡಿಗರಿಗೆ, ಕರ್ನಾಟಕದ ಕ್ರಿಯೇಟರ್ಸಿಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಕೀಪ್ ವಾಚಿಂಗ್. ಖತಮ್. ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್.